ಎಲ್ರಿಗೂ ನಮಸ್ಕಾರ. ಎ ಟು ಝೆಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಎಲ್ರಿಗೂ ಸ್ವಾಗತ. ಸುಳ್ಳು ಹೇಳುವುದು ಒಂದು ಕಲೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಾಯಿ ಬಿಟ್ಟರೆ ಬರೀ ಸುಳ್ಳು ಹೇಳುವ ರಾಶಿಯರಿರುವರು. ತಮಗೆ ಎದುರಾಗುವ ಸಮಸ್ಯೆಗಳಿಗೆ ಸುಳ್ಳು ಹೇಳಿಯೇ ಪರಿಹಾರ ಕಂಡುಕೊಳ್ಳುವ ಮಹಾ ನಿಪುಣರಿವರು. ಹಾಗಾದ್ರೆ ಆ ರಾಶಿಗಳಾವುವು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಳ್ಳು ಹೇಳದಿರುವವರ ಸಂಖ್ಯೆ ತುಂಬಾ ಕಡಿಮೆ. ಯಾಕಂದ್ರೆ ನಾವೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳನ್ನು ಹೇಳಿಯೇ ಇರುತ್ತೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವರಿಗೆ ರಾಶಿಗೆ ಅನುಗುಣವಾಗಿ ಸುಳ್ಳು ಹೇಳುವ ಗುಣ ಬಂದಿರುತ್ತದೆ ಎನ್ನಲಾಗುತ್ತದೆ. ಜನರ ನಡೆನುಡಿ ಅವರ ರಾಶಿ ಮೇಲೆ ಕೂಡ ಅವಲಂಬಿತವಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಅಥವಾ ಹಲವು ಅಭ್ಯಾಸಗಳನ್ನು ಹೊಂದಿದ್ದು ಅದು ಅವನ ಅಥವಾ ಅವಳ ವ್ಯಕ್ತಿತ್ವವನ್ನ ತೋರಿಸುತ್ತದೆ. ಅನೇಕ ಜನರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರಾಗಿರುತ್ತಾರೆ. ಅವರ ಈ ಅಭ್ಯಾಸ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಅವರ ಈ ಗುಣ ಅವರನ್ನು ಸುಳ್ಳು ಹೇಳುವ ವ್ಯಕ್ತಿಯಾಗಿ ಮಾಡುತ್ತದೆ. ಅಂತಹ ಜನರ ಮಾತುಗಳನ್ನು ಯಾರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಜ್ಯೋತಿಷ್ಯದಲ್ಲೂ ಕೆಲವು ರಾಶಿಚಕ್ರ ಚಿಹ್ನೆಗಳ ಸ್ವರೂಪದಿಂದಾಗಿ ಅಂತಹ ವ್ಯಕ್ತಿಗಳನ್ನು ಸುಳ್ಳುಗಾರರ ವರ್ಗದಲ್ಲಿ ಇರಿಸಲಾಗುತ್ತದೆ. ಈ ರಾಶಿಯ ಜನರು ಸುಳ್ಳು ಹೇಳುವುದರಲ್ಲಿ ತುಂಬಾ ಜಾಣರಾಗಿರುತ್ತಾರೆ. ಅವರು ಏನೇ ಹೇಳಿದರೂ ಬೇರೆಯವರು ಅದನ್ನು ಕಂಡುಹಿಡಿಯಲು ಆಗುವುದಿಲ್ಲ. ಅಷ್ಟು ನಾಜೂಕಾಗಿ ಇವರು ತಮಗೆ ಎದುರಾಗುವ ಸಮಸ್ಯೆಗಳಿಗೆ ಸುಳ್ಳು ಹೇಳುವ ಮೂಲಕವೇ ಪರಿಹಾರ ಕಂಡುಕೊಳ್ಳುತ್ತಾರೆ. ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚು ಸುಳ್ಳು ಹೇಳುತ್ತಾರೆ ಎಂಬುದನ್ನ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಚಕ್ರದ ಜನರನ್ನು ಈ ವಿಷಯದಲ್ಲಿ ನಂಬಲು ಸಾಧ್ಯವಿಲ್ಲ. ಈ ರಾಶಿಚಕ್ರದ ಜನರನ್ನು ಸುಳ್ಳು ಹೇಳುವುದರಲ್ಲಿ ಪರಿಣಿತರು ಎಂದು ಪರಿಗಣಿಸಲಾಗುತ್ತದೆ. ಈ ರಾಶಿಯ ಜನರು ಸುಳ್ಳು ಹೇಳಬೇಕಾದಾಗ ಸುಲಭವಾಗಿ ತಮ್ಮ ಕೆಲಸವನ್ನು ಮಾಡಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ತಮಗೆ ಯಾವುದೇ ಸಮಸ್ಯೆ ಎದುರಾದಾಗ ಅವರು ಸುಲಭವಾಗಿ ಒಂದು ಸಮಾಲೋಚನೆಯನ್ನು ಪ್ರಸ್ತುತಪಡಿಸುತ್ತಾರೆ. ಈ ರಾಶಿಯ ಜನರು ವ್ಯವಹಾರದಲ್ಲಿ ಬಹಳ ಮುಂದಿರುತ್ತಾರೆ ಮತ್ತು ಅವರ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಹೊಸ ಅವಕಾಶಗಳನ್ನು ಪಡೆಯಲು ಅವರು ಸುಳ್ಳನ್ನು ಆಶ್ರಯಿಸುತ್ತಾರೆ ಎಂದು ನಂಬಲಾಗಿದೆ. ಇವರು ಹೇಳುವ ಸುಳ್ಳು ಸತ್ಯದಂತೆಯೇ ಇರುತ್ತದೆ. ಬೇರೆಯವರು ಇವರ ಮಾತನ್ನು ಸುಳ್ಳು ಅಂತ ಪರಿಗಣಿಸಲು ಆಗುವುದಿಲ್ಲ. ಅಷ್ಟು ಸುಲಭವಾಗಿ ಇವರು ತಮ್ಮ ಕೆಲಸಗಳನ್ನು ಮುಗಿಸಿಕೊಳ್ಳುತ್ತಾರೆ. ಇನ್ನು ಎರಡನೆಯದಾಗಿ ಕಟಕ ರಾಶಿ. ಕಟಕ ರಾಶಿಯ ಜನರನ್ನು ಅತ್ಯಂತ ವೇಗದವರು ಎಂದು ಪರಿಗಣಿಸಲಾಗುತ್ತದೆ. ತಮಗೆ ಸಮಸ್ಯೆ ಆಗಲಿದೆ ಎಂದು ಗೊತ್ತಾದಾಗ ಅವರು ವಿಷಯಗಳನ್ನು ಬಹಳ ವೇಗವಾಗಿ ತಿರುಗಿಸುತ್ತಾರೆ ಮತ್ತು ಸುಳ್ಳನ್ನು ಅವರ ಎಡಗೈ ಆಟದಂತೆ ಪರಿಗಣಿಸುತ್ತಾರೆ. ಜ್ಯೋತಿಷ್ಯದಲ್ಲಿ ಈ ಚಂದ್ರನ ಒಡೆತನದ ರಾಶಿಚಕ್ರದ ಜನರು ಸುಳ್ಳು ಹೇಳುವ ಅಭ್ಯಾಸವನ್ನು ಹೊಂದಿದ್ದಾರೆ ಮತ್ತು ಅವರ ಸುಳ್ಳನ್ನು ಬೇರೆಯವರು ಕಂಡುಹಿಡಿಯಲಾಗುವುದಿಲ್ಲ ಎಂದು ನಂಬಲಾಗಿದೆ. ಇವರ ಸುಳ್ಳನ್ನು ಬೇರೆಯವರು ನಂಬುತ್ತಾರೆ. ನಂಬುವಂತೆ ಈ ರಾಶಿಯ ಜನರು ಅಷ್ಟು ಚೆನ್ನಾಗಿ ಸುಳ್ಳನ್ನು ಹೇಳುತ್ತಾರೆ. ಇನ್ನು ಮೂರನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ ಜನರು ತುಂಬಾ ಕರುಣಾಮಯಿ ಆಗಿರುತ್ತಾರೆ ಮತ್ತು ಶೀಘ್ರದಲ್ಲೇ ಯಾವುದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಎಂದು ನಂಬಲಾಗಿದೆ. ಈ ರಾಶಿ ಚಕ್ರದ ಜನರು ಅದೆಚ್ಚಾಗಿ ದ್ವಿಪಾತ್ರವನ್ನು ಮಾಡುತ್ತಾರೆ ಮತ್ತು ಅಗತ್ಯವಿರುವ ಸಮಯದಲ್ಲಿ ತಮ್ಮನ್ನು ಇತರರಿಗೆ ಬೇಕಾದ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಾರೆ. ತಮ್ಮ ಸುಳ್ಳನ್ನು ಯಾರೂ ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದು ಅವರು ತಮ್ಮ ಅಭಿಪ್ರಾಯವನ್ನು ಎಲ್ಲರ ಮುಂದೆ ದೃಢವಾಗಿ ಇಡುತ್ತಾರೆ ಎಂದು ನಂಬಲಾಗಿದೆ. ಇನ್ನು ನಾಲ್ಕನೆಯದಾಗಿ ಮೀನರಾಶಿ. ಮೀನರಾಶಿಯ ಜನರು ತುಂಬಾ ಸ್ವಾರ್ಥಿಗಳು ಮತ್ತು ಯಾವಾಗಲೂ ತಮ್ಮ ಬಗ್ಗೆ ಯೋಚಿಸುತ್ತಾರೆ ಎಂದು ನಂಬಲಾಗಿದೆ. ಅನೇಕ ಬಾರಿ ಈ ಜನರು ತಮ್ಮ ಮಾತಿನಲ್ಲಿ ಇತರರನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವರು ಆಗಾಗ್ಗೆ ತಮ್ಮ ಹೇಳಿಕೆಯನ್ನು ಪಡೆಯಲು ಇತರರ ಮುಂದೆ ಒಳ್ಳೆಯವರಾಗಿ ನಟಿಸುತ್ತಾರೆ ಎಂದು ನಂಬಲಾಗಿದೆ.
ಇತರರ ಮುಂದೆ ಒಳ್ಳೆಯವರಾಗಲು ಇಲ್ಲದ ಸುಳ್ಳುಗಳನ್ನು ಹೇಳುತ್ತಾರೆ. ತಮ್ಮ ಮಾತುಗಳನ್ನು ಇತರರು ನಂಬುವಂತೆ ಮಾಡುತ್ತಾರೆ. ಈ ಮೂಲಕ ತಮ್ಮ ಕಾಯವನ್ನು ಸಾಧಿಸಿಕೊಳ್ಳುತ್ತಾರೆ. ಬಾಯಿ ಬಿಟ್ಟರೆ ಸುಳ್ಳು ಹೇಳುವ ರಾಶಿಗಳಲ್ಲಿ 5ನೆಯ ರಾಶಿ ಸಿಂಹರಾಶಿ. ಸುಳ್ಳು ಹೇಳುವಲ್ಲಿ ಸಿಂಹರಾಶಿಯ ಜನರನ್ನು ಅಜಾಗರೂಕ ರಾಜರೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಸನ್ನಿವೇಶ ತಮ್ಮ ಅನುಕೂಲಕ್ಕಾಗಿ ಇದ್ದರೆ ಈ ರಾಶಿಚಕ್ರದ ಜನರು ಮೆಣಸಿನಕಾಯಿ ಮಸಾಲವನ್ನು ಅನ್ವಯಿಸುವ ಮೂಲಕ ತಮ್ಮ ವಿಷಯಗಳನ್ನು ಇತರರ ಮುಂದೆ ಪ್ರಸ್ತುತಪಡಿಸಲು ಯತ್ನಿಸುತ್ತಾರೆ. ಈ ರಾಶಿಚಕ್ರದ ಜನರು ಪರಿಸ್ಥಿತಿಯನ್ನು ನೋಡುತ್ತಾರೆ ಮತ್ತು ಸುಳ್ಳು ಹೇಳಬೇಕೇ ಅಥವಾ ಸತ್ಯವನ್ನು ಹೇಳಬೇಕೇ ಎಂದು ನಿರ್ಧರಿಸುತ್ತಾರೆ. ಅವರು ಸುಳ್ಳನ್ನು ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾರೆಂದರೆ ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಹೀಗೆ ಈ 5 ರಾಶಿಯ ಜನರು ತುಂಬಾ ಸುಳ್ಳು ಹೇಳುತ್ತಾರೆ. ಇವರ ಸುಳ್ಳುಗಳನ್ನು ಬೇರೆಯ ಜನರು ಸತ್ಯವೆಂದೇ ನಂಬುತ್ತಾರೆ.